ಆಫೀಸರ್, ರಾತ್ರಿ ಎಲ್ಲ ಕುಡಿದು ಚಿತ್ತಾಗಿದ್ದೀನಿ ಅಂತ ಸೆಲ್ ನಲ್ಲಿ ಹಾಕಿದ್ಯಾ? ಅಷ್ಟೊಂದು ತಾಕತ್ತಿದ್ರೆ ಸೆಲ್ ಓಪನ್ ಮಾಡು. ನಾನ್ ತೋರಿಸ್ತೀನಿ ನನ್ನ ತಾಕತ್ ಏನಂತ. ಓಪನ್ ದ ಸೆಲ್. ವಿಜಯ್ ಸರ್, ಓಪನ್ ದ ಸೆಲ್. ಗೊತ್ತಿಲ್ಲದೆ ನನ್ನ ಮುಟ್ಟಿ ತಪ್ಪು ಮಾಡಿದ್ಯಾ ಆಫೀಸರ್. ನೀನ್ ಮಾಡಿರೋದು ತಪ್ಪು ಅಂತ ಕ್ಷಮೆ ಕೇಳಿ ನನ್ಗೆ ಸಲಾಂ ಹೊದ್ರೆ ಸರಿ. ಇಲ್ಲ ಅಂದ್ರೆ ಸಲಾಂ ಹೊಡಿಬೇಕು ನಿನಗೆ. ಸಲಾಂ. ಪೊಲೀಸ್ ಅಂದ್ರೆ ಏನೋ ತಿಳ್ಕೊಂಡಿದ್ಯಾ ನೀನ್? ಆಫೀಸರ್, ವಾಟ್ ಇಸ್ ನಾನ್ಸೆನ್ಸ್? ಅವನ್ ಮಾಡಿರೋ ನ್ಯೂಸೆನ್ಸ್ ಏನ್ ಗೊತ್ತಾ? ಸಾವಿರ ಮಾಡಿರ್ಬೋದು. ಕೋರ್ಟ್ ಇಂದ ಬೇಲ್ ತಂದಿದೀವಿ, ರಿಲೀಸ್ ಮಾಡಿ. ಇದು ನಾನ್ ಬೈಲಬಲ್ ರೇಪ್ ಅಂಡ್ ಮರ್ಡರ್ ಕೇಸ್. ಅವ್ನ್ ರೇಪ್ ಅಂಡ್ ಮರ್ಡರ್ ಮಾಡಿದಕ್ಕೆ ಸಾಕ್ಷಿ ಇದೆಯಾ? ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀನಿ. ಆಫೀಸರ್, ನೀವು ಹೊಡೆಯೋ ಒಂದೊಂದು ಏಟಿಗೆ ಒಂದೊಂದು ಊರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. Is it? ಯಾ. ವಿಜಯ್ ಸರ್, now the countdown starts. 1 2 3 4 5 6 7 8 9. ಏನಾಯ್ತು? ಸಾರಿ ಅಮ್ಮ, ತಪ್ಪಾಯ್ತಮ್ಮ. ಯಾರು? ಯಾವ ಕತ್ತೆ ನನ್ನ ಮಗ? ನನ್ನ ಮಗನ ಸೆರೆಲಿಟ್ಟಿರೋದು ಯಾವ ಹುಚ್ಚನಾಯಿ ನನ್ನ ಮಗನ ಕಚ್ಚಕ್ ನೋಡಿದ್ದು? ನೀನೇನು? ನೀನಾ? ಯಾಕೋ ಗೂಬೆ ತರ ನೋಡ್ತಾ ಇದ್ಯೋ? ಯಾರು ಹೇಳು? ಅಗ್ನಿ. ಅಗ್ನಿ ಎಲ್ಲಿದ್ದಾನ ಅವನು? ಅವನು ಕೆಂಡಾಕಾರು ಕಣ್ಣುಗಳು. ಅವನು ಸಹವಾಸಕ್ಕೆ ಹೋಗ್ಬೇಡ, ಸುಟ್ಟು ಬೂದಿಯಾಗಿ ಹೋಗ್ತೀಯ. ದಟ್ ಈಸ್ ದಿ ಪವರ್ ಆಫ್ ಅಗ್ನಿನ ಆಸು. ಬಿರುಗಾಳಿ ಕಣೋ ನಾನು. ನನ್ನ ಪವರ್ ಏನು ಅಂತ ಗೊತ್ತಾ? ಏನ್ ನಿನ್ ಪವರ್? ನೀನೇನು ಸಿಎಂ ಆಫ್ ಕರ್ನಾಟಕನ, PM ಆಫ್ ಇಂಡಿಯಾನ? ಸಿಎಂ ನ PM ನ ಸೃಷ್ಟಿ ಮಾಡೋ GM ನಾನು. ಗಾಡ್ ಮದರ್ ನಾನು. ತಿಮ್ಮಕ್ಕ, ನನ್ನ ಮಗನ ರಿಲೀಸ್ ಮಾಡು. ರಿಲೀಸ್ ಮಾಡು. ಅಮ್ಮ, ಅಮ್ಮ ನಂಗೆ ಬೇಗ ಬಿಡ್ಸಮ್ಮ. ನೋಡ್ತಿದ್ದೀಯಲ್ಲಮ್ಮ ನನ್ನ ಬಾಡಿ ಜೊತೆ ಹೇಗೆ ಕಬಡ್ಡಿ ಆಟ ಆಡ್ತಿದ್ದಾರೆ ಅಂತ. ನನ್ನ ಮಗನಿಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತೀಯೇನೋ? ಅವನೇ ದರೋಡೆ ಮಾಡಿದನ ಇಲ್ಲ ಕೊಲೆ ಮಾಡಿದನ? ಮಾನಭಂಗ ಮಾಡಿದ್ದಾನೆ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ರೇಪ್ ಇಸ್ ಅ ಕ್ರಿಮಿನಲ್ ಅಫೆನ್ಸ್. ಯಸ್. ಕಾಲ್ ಸೆಂಟರ್ ಹುಡುಗಿ ಶಿಲ್ಪಾ ಮರೆಯಾಗೋದಿಕ್ಕೆ, ಮಾನಭಂಗಕ್ಕೆ ಗುರಿಯಾಗೋದಿಕ್ಕೆ, ಆಕೆ ಸಾವಿಗೆ ಕಾರಣ ಈ ಲುಚ್ಚ ನಿನ್ ಮಗ. ನಿನಗಿರೋ ಇನ್ಫ್ಲೂಯೆನ್ಸ್ ನಿಂದ ಅಂಧಾಕಾರದ ಅಧಿಕಾರನ ಅಡ್ಡ ಇಟ್ಕೊಂಡು ಪವಿತ್ರವಾದ ಹೆಣ್ಣಿನ ಶೀಲದ ಜೊತೆ ಆಟ ಆಡಿದ ಕಚ್ಚಡ ಈ ನಿನ್ ಮಗ. ಈ ಬೇವರ್ಸಿ ನಿನ್ ಮಗನಿಗೆ 3rd ಡಿಗ್ರಿ ಏನು? ಗಂಡಸ್ತನಾನೇ ಇಲ್ದಂಗ್ ಮಾಡ್ಬಿಡ್ತೀನಿ. ನಾನು ಹಿಡ್ಕೊಂಡ್ರೆ ಹೆಣ್ಣು ನೀನು. ಲಾಯರ್ಸ್, ನಿಮ್ಮ ತಿಮ್ಮಕ್ಕನಿಗೆ ಹೇಳಿ, ಡ್ಯೂಟಿಯಲ್ಲಿರೋ ಆಫೀಸರ್ ಮೇಲೆ ಕೈ ಹಾಕಿದಕ್ಕೆ ಸೆಕ್ಷನ್ 353 ಪ್ರಕಾರ ಇವಳನ್ನು ಒಳಗೆ ಹಾಕ್ತೀನಿ, ಚಿಪ್ಪಲ್ಲಿ ಅನ್ನ ತಿನ್ನಿಸ್ತೀನಿ. ಎಷ್ಟು ಕೊಬ್ಬು ನಿನಗೆ? ರೆಡ್ಡಿಗೆ ಫೋನ್ ಮಾಡೋ. ನಾನು ಇವನ ತೀರ್ಮಾನ ಆಗಬೇಕು. ಮೇಡಮ್ ಪ್ಲೀಸ್, ಈಗ ಜಗಳ ಬೇಡ ಮೇಡಮ್. ನಮ್ ರಾಕಿ ಮುಖ್ಯಮಂತ್ರಿ ಆಗೋರು, ನಮ್ಗೆ ಅವ್ರ ಭವಿಷ್ಯ ಮುಖ್ಯ ಮೇಡಮ್. ಮೇಡಮ್, ಇವ್ರನ್ನ ನಾಳೆ ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಖಾಕಿ ಹಾಕೊಂಡಿದ್ದೀನಿ ಅಂತ ನನಗೆ ಎದುರು ಮಾತಾಡ್ತೀಯಾ? ನೋಡ್ಕೋತೀನಿ, ನಿನ್ನ ಅಂತ್ಯ ನೋಡ್ತೀನಿ. ಈ ಖಾಕಿನ ನಿನ್ನ ಕೈಯನ್ನೇ ತೆಗ್ಸಿ ನನ್ನ ಕಾಲು ಹಿಡ್ಕೊಳ್ಳೋ ಹಾಗೆ ಮಾಡ್ತೀನಿ. ನಿನ್ ಜೊತೆ ನಾನು ಫುಟ್ಬಾಲ್ ಆಡ್ತೀನಿ.
ಕರ್ಣನಿಗೆ ಕವಚಕುಂಡಲ ಹೇಗೋ, ಅಗ್ನಿಗೆ ಈ ಯೂನಿಫಾರ್ಮ್ ಹಾಗೆ. ಇಂದ್ರನೇ ಬರ್ಲಿ, ಆ ಪರಮೇಶ್ವರನೇ ಇಳಿದು ಬರ್ಲಿ, ಇದನ್ನ ನನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ. ಆಫ್ಟರ್ ಆಲ್ ನೀನೆಷ್ಟು? ನೀನು ನನ್ನ ಜೊತೆ ಫುಟ್ಬಾಲ್ ಆಡ್ತೀಯೋ, ನಾನ್ ನಿನ್ ಜೊತೆ ಬ್ಯಾಸ್ಕೆಟ್ ಬಾಲ್ ಆಡ್ತೀನೋ ಆಮೇಲೆ ನೋಡೋಣ. ಮೊದಲು Better we meet in the court tomorrow. Now just get out, I say out. ಅಮ್ಮ, ನಾನಿದ್ದೀನಿ. Out. ಸುಮ್ಮನಿರು. ಈ ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ನನ್ನ ಕ್ಲೈಂಟ್ ಆದ ಮಿಸ್ಟರ್ ರಾಕಿ ಹಾಗೂ ಸತ್ತೋಗಿರೋ ಕಾಲ್ ಸೆಂಟರ್ ಹುಡುಗಿ ಶಿಲ್ಪ ಜೊತೆ ಫ್ರೆಂಡ್ಶಿಪ್ ಇದ್ದಿದ್ ನಿಜ. ಈ ಜರ್ನಲಿಸ್ಟ್ ಸಂಧ್ಯಾ ಮತ್ತೆ ಆ ಶಿಲ್ಪ ಒಂದೇ ರೂಮ್ಮೇಟ್ಸ್, ಅದು ನಿಜ. ಈ ಜರ್ನಲಿಸ್ಟ್ ಸಂಧ್ಯಾ ಕೊಡೋ ಸ್ಟೇಟ್ಮೆಂಟ್ ಪ್ರಕಾರ ಶಿಲ್ಪ ಸತ್ತ ಇಂದಿನ ರಾತ್ರಿ ಸುಮಾರು 10:30 11:30 ಒಳಗೆ ಮಿಸ್ಟರ್ ರಾಕಿ ಅವರು ಶಿಲ್ಪ ಮೊಬೈಲ್ಗೆ 7 ರಿಂದ 8 ಕಾಲ್ಗಳನ್ನು ಮಾಡಿದ್ದಾರೆ. ಐ ಆಮ್ ಕರೆಕ್ಟ್? ಹೌದು. ಅಂದ್ರೆ ಅವರಿಬ್ರು ಫೋನಲ್ಲಿ ಮಾತಾಡಿದ್ ನೀವು ಕೇಳಿಸ್ಕೊಂಡ್ರಾ? ಇಲ್ಲ, ಅವಳು ಯಾವ ಕಾಲ್ಗಳಿಗೂ ರೆಸ್ಪಾನ್ಸ್ ಮಾಡ್ಲಿಲ್ಲ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಆ ಶಿಲ್ಪ ಅವತ್ತು ಫೋನ್ ಯಾಕೆ ರಿಸೀವ್ ಮಾಡಿಲ್ಲ ಅಂದ್ರೆ ಅವಳಿಗೆ ಬೇರೊಬ್ಬನ ಜೊತೆಗೆ ಅನೈತಿಕ ಸಂಬಂಧ ಇತ್ತು. ಅದನ್ನ ಎಲ್ಲಿ ನಮ್ಮ ಈ ರಾಕಿ ಕೇಳ್ಬಿಡ್ತಾನೆ ಒಂದೇ ಒಂದು ಬೈಕ್ಗೆ ಅವಳು ಫೋನ್ ರಿಸೀವ್ ಮಾಡ್ಲಿಲ್ಲ. ಅದಕ್ಕೋಸ್ಕರ ಈ ರಾಕಿ ಅವಳನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಅವಳ ಹತ್ರ ವಿಷಯನೆಲ್ಲ ಕೇಳ್ಬೇಕು ಅಂತ ನೇರವಾಗಿ ಅಪಾರ್ಟ್ಮೆಂಟ್ಗೆ ಹೋದ. ಆ ರಾಕಿ ಶಿಲ್ಪ ಜೊತೆಗೆ ಹೋಗಿದ್ ನಿಜಾನ? ಹೌದು, ಅವರಿಬ್ರು ಜೊತೆಲೇ ಹೋದ್ರು. ಮತ್ತೆ ಅವರಿಬ್ರು ವಾಪಸ್ ಬಂದಿದ್ದನ್ನ ನೀವು ನೋಡಿದ್ರಾ? ಇಲ್ಲ ಸರ್, ನಾನ್ ರಾತ್ರಿ 1 ಗಂಟೆವರೆಗೂ ವೇಟ್ ಮಾಡಿ ಮಲಗ್ಬಿಟ್ಟೆ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅದೇ ರಾತ್ರಿ ರಾಕಿ ಶಿಲ್ಪನ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಮತ್ತೆ ರಾತ್ರಿ 1:30ಕ್ಕೆ ಡ್ರಾಪ್ ಮಾಡಿದ್ ನಿಜ? ನೋ, ಇಲ್ಲ ಯುವರ್ ಆನರ್, ಅವಳು ಫ್ಲಾಟ್ ಬಂದೇ ಇಲ್ಲ. ಆಕೆ ಬರ್ದೇ ಇರಬಹುದು, ಬಟ್ ಅಪಾರ್ಟ್ಮೆಂಟ್ ಬಂದಿದ್ದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಯುವರ್ ಆನರ್. ರುದ್ರಪ್ಪನವ್ರೆ, ಶಿಲ್ಪ ಅವತ್ತು ರಾತ್ರಿ ಎಷ್ಟೊತ್ತಿಗೆ ಅಪಾರ್ಟ್ಮೆಂಟ್ ಇಂದ ಹೋದ್ರು? ಸರ್, ಅವತ್ತು ರಾತ್ರಿ 11:30ಕ್ಕೆ ಶಿಲ್ಪ ಅವ್ರನ್ನ ಇವರೇ ಕರ್ಕೊಂಡು ಹೋದ್ರು ಸರ್. ಮತ್ತೆ ಅವ್ರು ವಾಪಸ್ ಬರ್ಲಿಲ್ವಾ? ಬಂದ್ರು ಸರ್. ಸುಮಾರು ರಾತ್ರಿ 1:30ಕ್ಕೆ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ರು ಸರ್. ಯಾರು, ಇವ್ರೇನಾ? ಹೌದು ಸರ್. ಮತ್ತೆ ಇವ್ರು ಡ್ರಾಪ್ ಮಾಡಿದ್ಮೇಲೆ ಅಪಾರ್ಟ್ಮೆಂಟ್ ಇಂದ ಹೋದ್ರಲ್ಲ? ಹಾ, ಹೊರಟೋದ್ರು ಸರ್. ಶಿಲ್ಪ ಯಾಕೆ ಫ್ಲಾಟ್ಗೆ ಹೋಗ್ಲಿಲ್ಲ? ಅಲ್ಲಿ ಬೇರೆ ಒಂದು ಗಾಡಿ ಕಾಯ್ತಾ ಇತ್ತು ಸರ್. ರಾಕಿ ಅವರು ಶಿಲ್ಪ ಅವ್ರನ್ನ ಬಿಟ್ಟೋದ ತಕ್ಷಣ ಶಿಲ್ಪ ಅವರು ಆ ಕಾಯ್ತಾ ಇದ್ದ ಗಾಡಿಯಲ್ಲೇ ಹೊರಟೋದ್ರು ಸರ್. ಆ ಕರ್ಕೊಂಡು ಹೋದ್ ವ್ಯಕ್ತಿನ ಮುಂಚೆ ನೀವ್ ಯಾವತ್ತಾದ್ರೂ ನೋಡಿದೀರಾ? ಇಲ್ಲ ಸರ್. ಆ ಕಾರ್ ನಂಬರ್ ಏನಾದ್ರು ಗೊತ್ತಾ? ಫಾರ್ ರಿಜಿಸ್ಟ್ರೇಷನ್ ಬೋರ್ಡ್ ಇತ್ತು ಸರ್. ಆ ಫಾರ್ ರಿಜಿಸ್ಟ್ರೇಷನ್ ಕಾರ್ ನಲ್ಲಿ ಇದ್ದ ವ್ಯಕ್ತಿನೇ ಆ ಶಿಲ್ಪನ ಯಾಕೆ ಕೊಲೆ ಮಾಡಿರ್ಬಾರ್ದು? ಈ ಆಪಾದಿತನ ಸ್ಥಾನದಲ್ಲಿ ನಿಂತಿರೋ ನನ್ನ ಕಕ್ಷಿದಾರ ರಾಕಿಗೂ ಆ ಶಿಲ್ಪ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ. ದಟ್ಸ್ ಆಲ್ ಯುವರ್ ಆನರ್. ವಾದ ವಿವಾದಗಳನ್ನ ಪರಿಶೀಲಿಸಿದ ನಂತರ ಯಾವುದೇ ಬಲವಾದ ಸಾಕ್ಷ್ಯಾಧಾರಗಳು ಇಲ್ಲದೇ ಇರುವುದರಿಂದ ನ್ಯಾಯಾಲಯವು ರಾಕಿಯನ್ನು ನಿರಪರಾಧಿ ಎಂದು ಘೋಷಿಸಿ ಬಿಡುಗಡೆ ಮಾಡಿದೆ. ಏನಗ್ನಿ, ಏನ್ ತೀರ್ಪು ಕೊಡ್ತು ನಿನ್ ಕೋರ್ಟು? ನಿರಪರಾಧಿಯಾಗಿ ಬಿಡುಗಡೆ ಆದ ನನ್ನ ಮಗ. ಇದಕ್ಕೆ ಏನ್ ಹೇಳ್ತೆ ಇವಾಗ? ನೀನು ಖಾಕಿ ಹಾಕೊಂಡು ಎಷ್ಟು ನಿಗರಾಡಿ ಎಗರಾಡಿದ್ರು ಬಂಧಿಸಕ್ಕೆ ಮಾತ್ರ ನಿನಗೆ ಪವರ್ ಇದೆ, ಶಿಕ್ಷೆ ಕೊಡೋಕ್ಕಲ್ಲ. ಶಿಕ್ಷೆ ಕೊಡೋ ಅಧಿಕಾರ ಇರೋದು ಕೋರ್ಟ್ಗೆ ಮಾತ್ರ. ಅದಕ್ಕೆ ನಾನು ಬೀಳೋಲ್ಲ. ಇದು ಗಾಡ್ ಮದರ್ ತಿಮ್ಮಕ್ಕನ್ ಪವರ್. ಒನ್ ಮೋರ್ ಲಾಂಚ್. ಅಗ್ನಿ, ಕೊಡ್ತಿದ್ ಸಾಕು, ನಿಲ್ಸು. ಹೆಣ್ಣನ್ನು ಆಟದ ಬೊಂಬೆ ಅಂತ ತಿಳ್ಕೊಂಡು ಅವರ ಜೀವನದ ಜೊತೆ ಆಟ ಆಡ್ತಾ ಇರುವ ರಾಖಿಗೆ ಅತ್ಯಾಚಾರ ಮಾಡೋದು ನಿಲ್ಲಿಸು ಅಂತ ಹೇಳು. ನಾನ್ ನಿಲ್ಲಿಸ್ತೀನಿ. ಒಳ್ಳೇದು ಕೆಟ್ಟದ್ದು ಹೇಳ್ದೆ ಪದವಿ ವ್ಯಾಮೋಹದಿಂದ ತನ್ನ ಮಗನನ್ನು ತಪ್ಪು ದಾರಿಯಲ್ಲಿ ನಡೆಸ್ತಾ ಇರೋ ಆ ಗಾಡ್ ಮದರ್ನ ಈ ನೀಚ ಕೃತ್ಯಗಳನ್ನು ನಿಲ್ಲಿಸು ಅಂತ ಹೇಳು. ನಾನ್ ನಿಲ್ಲಿಸ್ತೀನಿ. ನಾವೆಷ್ಟೋ ಕಷ್ಟಪಟ್ಟು ನಮ್ ಪ್ರಾಣನ ಪಣವಾಗಿಟ್ಟು ಅಪರಾಧಿಗಳನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಕರ್ಕೊಂಡು ಹೋದ್ರೆ ನ್ಯಾಯ ದೇವತೆಯ ಕಣ್ಣು ಮುಚ್ಚೋ ಈ ಲಾಯರ್ಗಳನ್ನ ನ್ಯಾಯದ ಜೊತೆ ಆಟ ಆಡೋದನ್ನ ನಿಲ್ಲಿಸು ಅಂತ ಹೇಳು. ನಾನ್ ನಿಲ್ಲಿಸ್ತೀನಿ. ನಿಜವನ್ನು ನಿರ್ಭಯವಾಗಿ ಹೇಳ್ದೆ ಹಣಕ್ಕೆ ಬೆದರಿಕೆಗೆ ಶರಣಾಗೋ ಈ ಅಮಾಯಕ ಜನರನ್ನು ತಪ್ಪು ಸಾಕ್ಷಿಗಳನ್ನು ಹೇಳೋದನ್ನು ನಿಲ್ಲಿಸು ಅಂತ ಹೇಳು. ನಾನ್ ನಿಲ್ಲಿಸ್ತೀನಿ.
ಸತ್ಯಮೇವ ಜಯತೆ ಅನ್ನೋ ಗೀತೋಪದೇಶವನ್ನು ಮರೆತು ಹೋಗಿ ದೋಷಿಯನ್ನು ನಿರ್ದೋಷಿಯಾಗಿ ಮಾಡೋ ಈ ನ್ಯಾಯ ವ್ಯವಸ್ಥೆಯನ್ನು, ತಪ್ಪು ತೀರ್ಪುಗಳನ್ನು ಕೊಡೋದನ್ನು ನಿಲ್ಲಿಸು ಅಂತ ಹೇಳು, ನಾನು ನಿಲ್ಲಿಸ್ತೀನಿ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನೋ ಈ ದೇವರನ್ನು, ಈ ಅನ್ಯಾಯಗಳನ್ನು ನಿಲ್ಲಿಸೋಕೆ ಮತ್ತೆ ಅವತಾರ ಎತ್ತೋದಕ್ಕೆ ಹೇಳು, ನಾನು ನಿಲ್ಲಿಸ್ತೀನಿ. ಅದನ್ನ ಬಿಟ್ಟು ನನ್ನನ್ನ ನಿಲ್ಸು ನಿಲ್ಸು ಅಂತ ಯಾಕೆ ಕಂಟ್ರೋಲ್ ಮಾಡ್ತೀಯ? The whole system is out of control. Out of control. ಅಗ್ನಿ, ಕೂಲ್ ಡೌನ್. ಜಾಸ್ತಿ ಆಯ್ತು ನೋಡಿ. Please leave me alone. Leave me alone. Whole system is out of control. ನಾನು ಯಾರು ಗೊತ್ತಾ? ರಾಕಿ, ಗಾಡ್ ಮದರ್ ತಿಮ್ಮಕ್ಕನ್ ಮಗ ರಾಕಿ. ಇವಳು ಯಾರು ಗೊತ್ತಲ್ಲ? ನನ್ ಮೇಲೆ ಕಂಪ್ಲೇಂಟ್ ಮಾಡಿರೋ ಜರ್ನಲಿಸ್ಟ್ ಸಂಧ್ಯಾ. ಇವತ್ತೇ ಶಾಂತಿ ಮುಹೂರ್ತ. ನಿನ್ಗೆ ಹೇಳ್ ಹೋಗೋಣ ಅಂತ ಬಂದೆ. ಅಲ್ಲಿ ನೋಡಿ ವಿಧಾನಸೌಧ. ಆ ವಿಧಾನಸೌಧದಲ್ಲಿ ನಮ್ಮ ಅಮ್ಮನ ಮಾತಿಗೆ ಎದುರಿಲ್ಲ. ಇಲ್ಲಿ ನೋಡು ಹೈಕೋರ್ಟು. ಈ ಹೈಕೋರ್ಟ್ ನಲ್ಲಿ ನಮ್ಮ ಅಮ್ಮನ ತೀರ್ಪಿಗೆ ತಿರುಗಿಲ್ಲ. ಜ್ಞಾಪಕ ಇಟ್ಕೋ. ನಮ್ಮ ಅಮ್ಮನ ಕಾಲ್ ಹತ್ರ ನಾಯಿ ತರ ಬಿದ್ದಿದ್ರೆ ಸರಿ, ಇಲ್ಲ ಸುಟ್ಟು ಹಾಕ್ಬಿಡ್ತೀನಿ. ನಾಳೆ ಬೆಳಿಗ್ಗೆ ಪೇಪರ್ಸ್ ಅಲ್ಲಿ ನಿನ್ ಫೋಟೋ ಹೆಡ್ಲೈನ್ಸ್ ನಲ್ಲಿ ಬರುತ್ತೆ. ಹುಷಾರ್. ಸಾರಿ. ಸಾರಿ, ನಿನ್ ಪ್ರಾಣ ತೆಗೀತಾ ಇರೋದಕ್ಕೆ. ನೋಡು ನೋಡು, ಕೆಂಗಳ್ ಹನುಮಂತಯ್ಯ ಈ ವಿಧಾನಸೌಧ ಕಟ್ಸಿದ್ದು ನಿನ್ನಂತ ಲುಚ್ಚ ನನ್ ಮಗನಿಗೆ ಸಪೋರ್ಟ್ ಮಾಡಕ್ಕಲ್ಲ. ನನ್ ಮಗನೇ, ಈ ಕಡೆ ನೋಡು. ಎಷ್ಟೋ ಜನ ಕ್ರಿಮಿನಲ್ಸ್ಗೆ ಚರಿತ್ರೆಯಲ್ಲಿ ನೆನಪಿರೋ ಹಾಗೆ ನ್ಯಾಯವಾದ ತೀರ್ಪು ಕೊಟ್ಟಿರೋ ಹೈಕೋರ್ಟ್ ಇದು. ನೀನೆಷ್ಟೋ ಬಡವ ರಾಸ್ಕಲ್. ನಾಳೆ ಪೇಪರ್ ಹೆಡ್ಲೈನ್ಸ್ ಅಲ್ಲಿ ಬರೋದು ನನ್ ಫೋಟೋ ಅಲ್ಲ.